ಎಸ್, ವಿಶ್ವಮಟ್ಟದಲ್ಲಿ ಹೆಸರು ಮಾಡ್ತಿರುವಂತಹ ಬೆಂಗಳೂರು ಗುಂಡಿಗಳಿಗೆ ನಿಜಕ್ಕೂ ಕೂಡ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇರುವಂತದ್ದು. ಈಗಾಗಲೇ DCM ಆಗಿರ್ಬೋದು, CM ಆಗಿರ್ಬೋದು, GBA ಮುಖ್ಯ ಆಯುಕ್ತ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ರೆ ಇವರು ಕೂಡ ಗುಂಡಿ ಮುಚ್ಚೋದಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹಿಂದೇಟಾಕಿರೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರೋದು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಏನು ಒಂದು ಗುಂಡಿ ಸಮಸ್ಯೆಯಿಂದ ಸಾರ್ವಜನಿಕರು ತುಂಬಾನೇ ತೊಂದರೆ ಪಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಬೆಂಗಳೂರಿನ ಏನು ಒಂದು ಪಣತ್ತೂರು ಆಗಿರ್ಬೋದು, ಮಾದೇಪುರ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಈ ಜಾಗದಲ್ಲೆಲ್ಲ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆನೇ ಗುಂಡಿಗಳಾಗಿರುವಂತದ್ದು. ಇನ್ನು ಇವತ್ತು ಕೂಡ ಒಂದು ರೀತಿಯಲ್ಲಿ ಏನು ಬೆಂಗಳೂರಿನ ಹೃದಯ ಭಾಗ ಅಂತ ಕಳಿಸ್ಕೊಳ್ಳುವಂತಹ ಏನು ಒಂದು ವೈಯಾಲಿ ಕಾವಲ್ ಕೂಡ ಒಂದು ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಏನು ಇದಕ್ಕಿದ್ದಂಗೆ ರಸ್ತೆ ಕುಸಿತು. ಆ ಕುಸಿದ ರಸ್ತೆಯನ್ನು ಈಗ ಮುಚ್ಚೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನು ಅಂದ್ರೆ ಎಲ್ಲೊಂದ್ ಕಡೆ GBA ಅಧಿಕಾರಿಗಳು ಸಮನ್ವಯ ಕೊರತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ GBA ಮಾಡಿದೆ ಸಮನ್ವಯ ಸಾಧಿಸಲಿ ಅಂತ, ಅದೇ ಇದುವರೆಗೂ ಕೂಡ ಸಮನ್ವಯ ಸಾಧಿಸಿಲ್ಲ. ಎಲ್ಲ ಒಂದ್ ಕಡೆ ಏನೊಂದು BWSB ಜಲಮಂಡಳಿಯ ಒಂದು ಅನಾಚೂರದಿಂದ ಈ ರೀತಿ ಆಗಿರುವಂತದ್ದು ಕೂಡ ಸ್ಥಳೀಯರು ಹೇಳಿಕೆ ಕೊಡ್ತಾ ಇರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ BWSB ಲೈನ್ ಒಂದ್ ರೀತಿ ಕಟ್ ಆಗಿದೆ. ಅದು ನೀರಿನ ಇದು ಒಂದು ರೀತಿಯಲ್ಲಿ ನೀರು ಸೋರ್ತಾ ಇದೆ. ಆ ನೀರು ಸೋರ್ತಾ ಇದ್ದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ತಳಮಟ್ಟದಲ್ಲಿ ಇರುವಂತಹ ಅಂದ್ರೆ ಒಳಗೆ ತಾರು ಒಳಗಡೆ ಇರುವಂತಹ ರಸ್ತೆಯ ಮಣ್ಣುಗಳು ಒಂದ್ ರೀತಿಯಲ್ಲಿ ಕುಸಿಯಕ್ಕೆ ಮುಂದಾಗಿರುವಂತದ್ದು ಕೂಡ ಈಗಾಗಲೇ ಏನು ಸ್ಥಳೀಯರು ಮಾಹಿತಿ ಕೊಡ್ತಿರುವಂತದ್ದು. ನಾವೀಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಏನೊಂದು ಬೆಳಗಿನ ಜಾವ ಏನೋ ಒಂದು ಗುಂಡಿ ಬಿದ್ದಿತ್ತು. ಅಂದ್ರೆ ಇದಕ್ಕಿದ್ದಂಗೆ ರಸ್ತೆ ಕುಸಿತು. ಆ ಕುಸಿದ ರಸ್ತೆಯನ್ನ ಈಗ GBA ಅಧಿಕಾರಿಗಳು ಅಂದ್ರೆ ಏನು ಒಂದು ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಈಗಾಗಲೇ ಏನೋ ಒಂದು ಮುಚ್ಚಕ್ಕೆ ಮುಂದಾಕಿರುವಂತದ್ದು. ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಏನೋ ಒಂಥರ ಕಲ್ಲು ಮಣ್ಣು ಹಾಕಿ ಮೇಲ್ಗಡೆ ಸಿಮೆಂಟ್ ಹಾಕಿ ಮುಚ್ಚಿರುವಂತದ್ದು. ಅಂದ್ರೆ ಇದು ಕೂಡ ಕಳಪೆ ಕಾಮಗಾರಿನ. ಯಾಕಂದ್ರೆ ಒಂದು ಬಾರಿ ಮಳೆ ಬಂದ್ರೆ ಮತ್ತೆ ಇದು ಕೂಡ ತಿರುಗಿ ಬೆದ್ದು ಬರುತ್ತಂತನೂ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಇದು ಡಾಂಬರೀಕರಣ ಮಾಡಬೇಕು. ಡಾಂಬರೀಕರಣ ಆದ್ರೇನೆ ಇಲ್ಲಿ ಒಂದು ರೀತಿಯಲ್ಲಿ ಸರಿಯಾಗಿ ಮುಕ್ತಿ ಸಿಗೋದು. ಯಾಕಂದ್ರೆ ಇಲ್ಲೇ ಕೇವಲ ಕೂಗಳಿತ ದೂರದಲ್ಲಿ ಏನು ಒಂದು RR ನಗರದ ಶಾಸಕರಾದ ಮುನರತ್ನ ಮನೆ ಕೂಡ ಇದೆ. ಮುನರತ್ನ ಕೂಡ ದಿನನಿತ್ಯ ಇದೇ ರಸ್ತೆಯಲ್ಲಿ ಹೋಗಿ ಬರುವಂತದ್ದು. ಆದ್ರೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ GBA ಅಧಿಕಾರಿಗಳು ಒಂದು ರೀತಿ ನಿರ್ಲಕ್ಷ್ಯ ವಹಿಸಿರೋದು. ಎಲ್ಲೋ ಒಂದ್ ಕಡೆ ಮುನರತ್ನವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ತಂದಿರುವಂತದ್ದು. ಯಾಕಂದ್ರೆ ತಾವು ದಿನನಿತ್ಯ ಓಡಾಡುವಂತ ರಸ್ತೆ, ತಾವು ಹುಟ್ಟು ಬೆಳೆದಂತ ರಸ್ತೆಯಲ್ಲಿ ಈ ರೀತಿ ಗುಂಡಿ ಬಿದ್ದಿದ್ರು ಕೂಡ ಕಳೆದ 1 ತಿಂಗಳಿಂದ ಕೂಡ ನಾವು ಏನು ಒಂದು BBMPಗೆ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದೆ. ಆದ್ರೆ ಕೂಡ ಇದುವರೆಗೂ ಕೂಡ ರೆಡಿ ಮಾಡಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರೋದು. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.